राजाधिराज सद्गुरुनाथ महाराज की जय। श्री गुरुदेव। गुरु ब्रह्मा गुरु विष्णु गुरुदेव महेश्वरा गुरु साक्षात परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪಾರ್ವತಿ ಪದೇಶ್ವರ ರಮಾರೆ. जय जय राम कृष्ण हरे, 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 जय जय राम कृष्ण हरे. बोला पुंडरीक श्री ज्ञानदेव तुकाराम राजाधिराज सद्गुरुनाथ महाराज की जय. श्री गुरुदेव. सगुण मनु की निर्गुण रे, सगुण मनु निर्गुण रे, सगुण मनु निर्गुण रे, सगुण निर्गुण एको गोविंदो रे, सगुण निर्गुण एको गोविंदो रे. सगुण मनो के निर्गुण रे, सगुण मनो के निर्गुण. अनुमानेना 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 श्रुती नेती नेती म्हणती गोविंदु रे, गोविंदु रे. सगुण मनु की निर्गुण रे, सगुण मनु की स्थूल मनु की सूक्ष्म रे. तुझा स्थूल मनु तुझा स्थूल म्हणू के, स्थूल म्हणू के, स्थूल म्हणू की सूक्ष्म रे. स्थूल सूक्ष्म एकू स्थूल सूक्ष्म एकू गोविंदु रे, गोविंदु रे, गोविंदु रे, गोविंदु रे. तुझा सगुण म्हणू निर्गुण रे, तुझा
ನಿರ್ಗುಣ ರೇ निवृत्ति प्रसादे ज्ञानदेव बोले निवृत्ति प्रसादे ज्ञानदेव बोले ज्ञानदेव बोले बापर कुमादेवी वारू विठ्ठलू रे विठ्ठलू रे विठ्ठलू रे सगुण म्हणू निर्गुण रे तुझ सगुण म्हणू सगुण म्हणू के सगुण म्हणू के सगुण म्हणू के निर्गुण रे सगुण म्हणू सगुण म्हणू सगुण राजाधिराज सद्गुरुनाथ महाराज की जय ಶ್ರೀ ಗುರುದೇವ. ಪ್ರಥಮವಾಗಿ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಕೃಪೆಯಿಂದ ಬಹಳಷ್ಟು ದಿನಗಳ ನಂತರ ಜರುಗುತ್ತಿರುವ 4ನೇ ಸತ್ಸಂಗ, ಹೌದಲ್ಲ ಸುಭಾಸ್? ನಾಲ್ಕನೇ ಸತ್ಸಂಗ. ಈ 4 ಸತ್ಸಂಗದೊಳಗೆ ನಾವು ಏನನ್ನು ಚಿಂತನೆ ಮಾಡಿದೆವು ಅಂದ್ರೆ, ಅದನ್ನು ಹೇಳೋಕ್ಕಿಂತ ಮೊದಲು 4 ಸತ್ಸಂಗದೊಳಗೆ ಅತ್ಯಂತ ಏನಪ್ಪ ಅಂದರೆ ಪ್ರೇಮದಿಂದ ಭಕ್ತಿಯಿಂದ ಜೀವನದ ಸತ್ಯವನ್ನು ನಾವು ಶೋಧ ಮಾಡಬೇಕು ಅನ್ನುವಂಥ ವಿಶೇಷ ಅಪೇಕ್ಷೆ ಹೊಂದಿ 4 ಸತ್ಸಂಗದೊಳಗೆ ಏನು ಭಾಗಿಯಾಗಿವಲ್ಲ ನಾವೆಲ್ಲರೂ, ನೀವೆಲ್ಲರೂ, ನಿಮಗೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸ್ವಲ್ಪ ವಿಚಾರ ಮಾಡೋಣ. ತಾಯಂದಿರಿಗೂ ಅದರ ಜೊತೆ ನಮಸ್ಕಾರ ಸಲ್ಲಿಸ್ತೀನಿ. 4 ಸತ್ಸಂಗದೊಳಗೆ 4 ವಾರದೊಳಗೆ ನಾವು ಈ ದಶಕ 10ರೊಳಗೆ ಪ್ರಾರಂಭ ಆಗಿದ್ದು 4ನೇ ಸಮಾಸ, ಬೀಜ ಲಕ್ಷಣ, ಆಮೇಲೆ ಪ್ರಳಯ ಲಕ್ಷಣ, ಪಂಚಪ್ರಳಯಗಳು, ಆಮೇಲೆ ಬ್ರಹ್ಮ ನಿರೂಪಣ, ಇವತ್ತಿನ ದಿವಸ ಸಗುಣ ಭಜನ. ಸಮರ್ಥರ ಒಂದು ದಾಸಬೋಧದ ಒಂದು ವಿಶೇಷತೆ ಏನದ ಅಂದ್ರೆ, ಯಾವುದಾದ್ರೂ ಒಂದು ವಿಷಯವನ್ನು ಅವ್ರು ತಿಳಿಸಬೇಕಾಗಿತ್ತಂದ್ರೆ ಅದ್ರ ಹಿಂದಿನ ಒಂದು ಮೂಲ ಪೆವಟುಣಿಗಿಂದ ಬರ್ಕೊತ ಬರ್ತಿರ್ತಾರಂಥವ್ರು. ಹಂಗೆ ನಾವು ದಶಕ 10ನೇ ಸಮಾಸದ ದಶಕ 10ರೊಳಗೆ ಸಮಾಸ ಮೊದಲೇದು ನೋಡಿದಂದ್ರೆ ಅಂತಃಕರಣ ಏಕ ನಿರೂಪಣ ಅಂತದ. ಎಲ್ಲರೊಳಗೂ ಅಂತಃಕರಣ ಒಂದೇ ಇದ್ದಾಗ ಈ ಭೇದ ಯಾಕೆ ಅನ್ನುವಂಥ ಪ್ರಶ್ನೆ ಶಿಷ್ಯ ಮಾಡ್ತಾನೆ. ನಂತರ ಬೀಜ ಲಕ್ಷಣ, ಈ ಸೃಷ್ಟಿ ಹೆಂಗೆ ಉತ್ಪತ್ತಿ ಆಯ್ತು, ಏನು ಬೀಜದ ಹಾಗೆ ಫಲ ಹೆಂಗೆ ಬರ್ತಾವೋ ಅಂತ ಲಕ್ಷಣಗಳನ್ನು ಬೀಜ ಲಕ್ಷಣದಾಗ ಮುಂದೆ ಹೇಳಿದರು. ನಂತರ ಪಂಚಪ್ರಳಯಗಳು ಯಾವ್ಯಾವು, ಹೆಂಗೆ ಉತ್ಪತ್ತಿ ಆಗ್ಯದ, ಜೆ ರಚೇಲ ತೆ ಕಚೇಲ ಅಂತ. ಸಮರ್ಥರು ಏನಂತಾರೆ, ಜೆ ರಚೇಲ ತೆ ಕಚೇಲ, ಯಾವುದು ರಚಿಸಲ್ಪಟ್ಟದ ಅದು ನಾಶ ಆಗ್ತದೆ, ಅದು ಇದು ಆಗ್ತದಪ್ಪ, ವಿನಾಶ ಆಗ್ತದೆ ಅನ್ನುವಂಥ ಮಾತನ್ನು ನಾವು ಪಂಚಪ್ರಳಯ ನಿರೂಪಣದಾಗ ನೋಡಿದೆವು. ಅದರೊಳಗೆ ವಿಶೇಷ ಪಂಚಪ್ರಳಯದೊಳಗೆ ಸಮರ್ಥರು ಹೇಳುವಂಥ ವಿಚಾರ, ಪಿಂಡದೊಳಗೆ 2 ಪ್ರಳಯ, ಬ್ರಹ್ಮಾಂಡದೊಳಗೆ 2 ಪ್ರಳಯ, ಇವು ಸಾಮಾನ್ಯವಾಗಿ ಆಗತ್ತಾವ. ಕರೆ 5ನೇ ಪ್ರಳಯವಾದಂತಹ ವಿವೇಕ ಪ್ರಳಯಕ್ಕೆ ಭಾಳ ಒತ್ತು ಕೊಟ್ಟುಬಿಟ್ರು. ವಿವೇಕ ಪ್ರಳಯಕ್ಕೆ ಯಾಕೆ ಒತ್ತು ಕೊಟ್ಟರು ಅಂದ್ರೆ, ಯಾವಾಗ ಮನುಷ್ಯ ಸಾರಾಸಾರ ವಿಚಾರ ಮಾಡುವಂತಹ ಈ ಮನುಷ್ಯ ಜೀವಿ ತನ್ನ ವಿವೇಕವನ್ನು ಕಳ್ಕೊತಲ್ಲ, ಆವಾಗ ಈ 4 ಪ್ರಳಯ ಆಗಲಿಕ್ಕೆ ಅವನೇ ಹಾದಿ ಮಾಡಿಕೊಟ್ಟಂಗೆ ಆಗ್ತದೆ. ನಾವು ನೀವುಗಳು ಯಾವಾಗ ಈ ಸಾರಾಸಾರ ವಿಚಾರ ಮಾಡುವಂಥ ಪ್ರಜ್ಞೆಯನ್ನು ಕಳ್ಕೊತೇವೆ, ಜೀವನದೊಳಗೆ ಹೆಂಗೆ ಬದುಕಬೇಕು, ಜೀವನದೊಳಗೆ ಹಿಂದೆ ಹಿರಿಯರು ಆಗಿ ಹೋದಂಥ ಋಷಿ ಮುನಿಗಳು, ಸದ್ಗುರುಗಳು, ಸಂತರು ಏನು ಹೇಳ್ಯಾರ, ಯಾವ ರೀತಿ ನೀನು ಮನುಷ್ಯನಾಗಿ ಬದುಕಬೇಕು ಅಂತ ಹೇಳ್ಯಾರ, ಆ ಮನುಷ್ಯನ ಆ ರೀತಿ ಬದುಕಲಾರ್ದ ವಿಷಯ ಸುಖದೊಳಗೆ ನಾವು ಅದೇ ಒಂದು ಭ್ರಮೆಯ ಒಳಗೆ ನಾವು ಪೂರ್ಣ ನಮ್ಮ ವಿವೇಕವನ್ನು ಸಾರಾಸಾರ ವಿಚಾರವನ್ನು ಕಳ್ಕೊಂಡು ಬಿಟ್ಟೆವು. ಹಿರಿಯರಿಲ್ಲ, ಕಿರಿಯರಿಲ್ಲ, ತಂದಿಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗಿಲ್ಲ, ಬರೀ ಯಾವುದೋ ಒಂದು ಮದದೊಳಗೆ, ಅಷ್ಟ ಮದದೊಳಗೆ, ಅಷ್ಟ ಪಾಶೊಳಗೆ ಸಿಲುಕೊಂಡು
ಸಪ್ತ ಆವರಣದೊಳಗೆ ಸಿಕ್ಕೊಂಡು ಹೀಗೆಲ್ಲ ಇವೆಲ್ಲದರೊಳಗೆ ಬಂಧನ ಹಾಕ್ಕೊಂಡು ಮನಸ್ಸಿಗೆ ಬಂದಂಗೆ ವರ್ತನೆ ಮಾಡ್ಲಿಕ್ಕತ್ತೇವೆ ಅಂದ್ರೆ ಅವ ಅವಿವೇಕಿ ಅನಿಸ್ಕೋತಾನ. ಅಂಥ ಅವಿವೇಕಿತನ ಪ್ರತಿಯೊಬ್ಬರಲ್ಲಿ ಯಾವಾಗ ಮನಿ ಮಾಡ್ತದಲ್ಲ ಆವಾಗ ಈ 4 ಪ್ರಳಯಗಳು ಆಗ್ತಾವೆ. ಪಿಂಡದ ಪ್ರಳಯಗಳು ಆಗ್ತಾವೆ, ಬ್ರಹ್ಮಾಂಡದ ಪ್ರಳಯ ಆಗ್ತವೆ. ಇಂಥ ಪ್ರಳಯ ನಿರೂಪಣೆ ಹೇಳಿದ ಮೇಲೆ ಸಮರ್ಥರಿಗೆ ಅನ್ನಿಸ್ತು, ಈ ಉತ್ಪತ್ತಿ ಮತ್ತು ಪ್ರಳಯದ ನಡು ಏನು ವಾತಾವರಣದ ನಡು ಏನು ಸಮಯ ಅದಲ್ಲ, ಇದು ಭ್ರಮದಿಂದ ಕೂಡಿಬಿಟ್ಟದಂತೆ. ನಾವೆಲ್ಲರೂ ಒಂದು ಭ್ರಮದೊಳಗಿದ್ದೆವು. ಉತ್ಪತ್ತಿಯಿಂದ ಅದು ಪ್ರಳಯ ಆಗೋ ತನಕ ಏನು ಕಣ್ಣಿಗೆ ಕಾಣಿಸ್ತದಲ್ಲ ಇದೆಲ್ಲ ಭ್ರಮ ಅಂದುಬಿಡ್ತಾರು. ಭ್ರಮ ನಿರೂಪಣದಾಗ ಸಮರ್ಥರು ಹಿಂಗೆ ಹೇಳ್ತಾರೆ, ಎಲ್ಲರೂ ಭ್ರಮ. ಏನೀಗ ಎಲ್ಲರ ಕಣ್ಣಿಗೆ ಏನು ಕಾಣಿಸ್ತದೆ ಪರಬ್ರಹ್ಮ ಒಬ್ಬನನ್ನು ಬಿಟ್ಟು ಉಳುಕಿದ್ದೆಲ್ಲ ಭ್ರಮ. ನಾ ಭ್ರಮ, ನೀ ಭ್ರಮ, ನಾ ಸಂತ ಅನ್ನೋದು ಭ್ರಮ, ನಾ ಶಿಷ್ಯ ಅನ್ನೋದು ಭ್ರಮ, ನಾ ಗುರು ಅನ್ನೋದು ಭ್ರಮ. ಪ್ರತಿಯೊಂದನ್ನು ಭ್ರಮದೊಳಗೆ ಅವರು ಸೇರಿಸಿ ಬಿಡ್ತಾರೆ. ಪರಬ್ರಹ್ಮ ನಿರಾಕಾರ ಪರಬ್ರಹ್ಮ ವಸ್ತುವನ್ನು ಬಿಟ್ಟು ಉಳಿದದ್ದು ಕಣ್ಣಿಗೆ ಏನು ಕಾಣಿಸ್ತಲ್ಲ ಇದೆಲ್ಲ ಭ್ರಮ. ಈ ಭ್ರಮವನ್ನು ನಿರಸನ ಮಾಡಿಕೊಂಡೆ ಅಂದ್ರೆ ನಿನಗೆ ವಿವೇಕ ಜಾಗೃತ ಆಗಿ ಈ ಸತ್ಯ ಮಾರ್ಗ ನಿನಗೆ ಅಲ್ಲಿ ಪ್ರಕಟ ಆಗ್ಲಿಕ್ಕೆ ಶುರು ಆಗ್ತದೆ ಅನ್ನುವಂಥದ್ದು. ಆ ಸತ್ಯ ಮಾರ್ಗ ಪ್ರಕಟ ಆಗಬೇಕಾದ್ರೆ ನೀ ಏನು ಮಾಡಬೇಕಂದ್ರೆ ಸಗುಣ ಭಜನೆಯನ್ನು ಮಾಡಬೇಕು ಅಂತ ಸಮರ್ಥರು ಒತ್ತಿ ಹೇಳಿದು. ಸಗುಣ ಭಜನೆಗೆ ಯಾವುದು ನಿರ್ಗುಣದ, ಯಾವುದು ನಿರಾಕಾರದ, ಯಾವುದು ಏನೂ ಕಾಣೋದಿಲ್ಲ ಅದನ್ನು ನೀ ಭಜಿಸ್ತೀಯ. ಹಂಗೆ ಇರುವುದು ನಿರ್ಗುಣ ನಿರಾಕಾರ ವಸ್ತುನೇ ನಿನ್ನ ಸದ್ಗುರು ಇದ್ದಾನೆ ಖರೆ. ಅವ ನಿನ್ನ ಉದ್ಧಾರಕ್ಕಾಗಿ ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದಾನ. ಸಗುಣ ಧಾರಣ ಮಾಡಿಕೊಂಡು ನಿರ್ಗುಣ ಸ್ವರೂಪವನ್ನು ನಮಗೆ ತೋರಿಸ್ಲಿಕ್ಕೆ ನಮ್ಮನೆ ತನಕ ಬಂದಂಥ ಒಂದು ಮಹಾ ಅವತಾರ ಏನದಲ್ಲ ಅದು ಸದ್ಗುರುವಿಂದದ, ಅದು ಮಹಾತ್ಮರದದ, ಅದು ಸಂತರದದ. ಅದು ಕೇವಲ ಪರಬ್ರಹ್ಮನೇ ಮನುಷ್ಯ ರೂಪ ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದ ಅಂದಾಗ ಸಗುಣ ಮಣುಕಿ ನಿರ್ಗುಣರೇ ಅಂತಾರೆ. ಜ್ಞಾನೇಶ್ವರ ಮಾವುಲಿಯವರಂತಾರೆ, ನೀ ಸಗುಣನೂ ಆಹುದು ನಿರ್ಗುಣನೂ ಆಹುದು. ಸಗುಣ ನಿರ್ಗುಣ ಏಕು ಗೋವಿಂದರೆ ನೀ ಯಾರೂ ಅಲ್ಲ, ನಿರಾಕಾರ ಪರಬ್ರಹ್ಮನೇ ಇದ್ದೀಕರೆ ನಮ್ಮ ಕಣ್ಣಿಗೆ ಮನುಷ್ಯ ರೂಪದಿಂದ ಬಂದು ನೀ ಧಾರಣ ಮಾಡ್ಕೊಂಡು ಬಂದು ಇದನ್ನು ನೀ ಅರ್ಥ ಮಾಡ್ಕೊ ಅಂತ ಹೇಳಿ ತಿಳಿಸಿ ಅದಕ್ಕೆ ಸಾಧನ ರೂಪವಾಗಿ ನಾಮ ಕೊಟ್ಟು ಉಪಾಸನೆಗಳನ್ನು ಕೊಟ್ಟು ಅದನ್ನು ನಾವು ಮಾಡಿದೇವಂದ್ರೆ ಸಗುಣದಿಂದ ನಿರ್ಗುಣ ರೂಪದ ಅನುಭವ ನಿಮಗೆ ಆಗ್ತದೆ ಅಂತಾರೆ. ಸಗುಣ ಇರಲಾರ್ದ ನಿರ್ಗುಣವನ್ನು ಭಜಿಸ್ಲಿಕ್ಕೆ ಆಗುವುದಿಲ್ಲ ಅಂತಾರೆ. ಆಗುವುದಿಲ್ಲ ಅಂತಾರೇನು, ಆಗುವುದಿಲ್ಲ. ಯಾವುದು ಏನೂ ಇಲ್ಲ ಅದನ್ನು ಏನು ಭಜಿಸ್ತಿ ಅಂತಾರವರು. ಅದಕ್ಕೆ ಭಜಿಸ್ಲಿಕ್ಕೆ ಪೂರಕವಾಗಿ ಸಗುಣ ರೂಪ ಧಾರಣ ಮಾಡ್ಕೊಂಡು ಬಂದಂಥ ಸದ್ಗುರು ಹಾದಿ ತೋರ್ಸ್ಯಾನ. ಅವನ್ನು ನಾವು ಸತತವಾಗಿ ಅನನ್ಯ ರೀತಿಯಿಂದ ಸೇವನೆ ಮಾಡಿದೇವಂದ್ರೆ ನಿನಗೆ ನಿನ್ನ ಒಳಗೆ ಇರುವಂಥ ನಿನ್ನ ಸ್ವರೂಪ ಗೋಚರ ಆಗ್ತದೆ. ಅದಕ್ಕೆ ಸ್ವರೂಪ ಸಾಕ್ಷಾತ್ಕಾರ ಅಂತೇಳಿ ಭಾವಸಾಹೇಬ್ ಮಹಾರಾಜರು ಅಂದರು. ಅದಕ್ಕೆ ಈಗೂ ಇಲ್ಲಿಯೂ ಸಹಿತ ಅಧ್ಯಾತ್ಮದಾಗಿದ್ದು ಸಹಿತ ಆ ಶಿಷ್ಯನಿಗೆ ಸಂಶಯಗಳು ಬರಲಿಕ್ಕತ್ತಾವ. ಇವತ್ತಿನ ಸಮಾಸದಾಗ ಮೊದಲ ಸಾಮಾನ್ಯವಾಗಿ ಭ್ರಮದೊಳಗಿದ್ದದ್ದಾತು, ಈಗ ಪರಮಾರ್ಥದೊಳಗಿದ್ದು ಸಹಿತ ಕೆಲವೊಂದು ಸಂಶಯಗಳು ಬಂದುಬಿಡ್ತಾವೆ. ನಮಗೆ ಸಂಶಯ ಬರಲಿಕ್ಕೇ ಬೇಕು ಅಂತಾರೆ. ಶಿಷ್ಯನಾದವಾಗ ಪರಮಾರ್ಥದ ಮಾರ್ಗ ಅದನ್ನು ಚಲಿಸುವತ್ತ ಹೊಂಟವಾಗ ಅವಾಗ ಸಂಶಯ ಬರಬೇಕು. ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗಾಗೋದಿಲ್ಲ, ಅಥವಾ ಪ್ರತಿಯೊಂದನ್ನು ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಯಾವುದು ತಿಳಿದಿಲ್ಲ ಅದನ್ನು ತಿಳಿದವ್ರ ಕಡೆ ತಿಳ್ಕೊ ಅಂತಾರೆ. ಜಾಣತ್ಯಾಂಚಿ ಸಂಗತಿ ಧರಾವೆ, ಜಾಣತ್ಯಾಂಚಿ ಸೇವಾ ಕರಾವೆ, ಜಾಣತ್ಯಾಂಚಿ ಸದ್ಬುದ್ಧಿ ಘ್ಯಾವೆ ಹಳು ಹಳು ಅಂತಾರೆ. ತಿಳಿದವ್ರ ಸಂಘ ಮಾಡು, ತಿಳಿದವ್ರ ಸೇವಾ ಮಾಡು, ಅವ್ರ ಮನಸ್ಸು ಪ್ರಸನ್ನ ಆಗುವಂಗೆ ಸೇವಾ ಮಾಡು. ಅವ್ರು ಪ್ರಸನ್ನ ಆದರು ಅಂದ್ರೆ ನಿನ್ನ ಸಂಶಯಗಳ ನಿರಸನ ಅವ್ರು ಮಾಡ್ತಾರಪ್ಪ ಅಂತೇಳಿ ಅಂದದ್ದಕ್ಕೆ ಆ ಸಗುಣ ರೂಪವನ್ನು ಇಲ್ಲಿ ತನಕ ಆಗಿ ಹೋದಂಥ ಆತ್ಮಜ್ಞಾನಿ ಸದ್ಗುರುಗಳು ಯಾರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಾರ ಅವರು ತಮ್ಮ ಸದ್ಗುರುಗಳ ಸಗುಣ ರೂಪವನ್ನು ಸಗುಣ ಮೂರ್ತಿಯನ್ನು ಅನನ್ಯವಾಗಿ ಸೇವಾ ಮಾಡ್ಯಾರ. ಅನನ್ಯವಾಗಿ ಏನಪ್ಪ ಅಂದ್ರೆ ಅವ್ರ ಭಕ್ತಿಯನ್ನು ಮಾಡ್ಯಾರ. ಅದನ್ನು ನೀವು ಮಾಡಂತಾರೋ, ಅದನ್ನು ಮಾಡಂತಾರ. ಆವಾಗ ಏನಂತಾರಂದ್ರೆ ನಮಗೆ ಚಮತ್ಕಾರಗಳು ಆಗ್ತಾವೆ. ನಮ್ಮ ಮಹಾರಾಜರಿಗೆ ದೇಹ ಬಿಟ್ಟು 46 ವರ್ಷ ಆಯ್ತು. ಅಂದ್ರೇನು ಈ ಸಗುಣ ರೂಪದಿಂದ ನಿರ್ಗುಣಕ್ಕೆ ಹೋಗಿ 46 ವರ್ಷ. 46 ವರ್ಷದೊಳಗೆ ನಮಗೆ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗ್ಯಾವ. ಪ್ರಪಂಚಿಕವಾಗಿ ಪಾರಮಾರ್ಥಿಕವಾಗಿ ಯಾವುದೇ ಸಮಸ್ಯೆ ಸಂಕಟಗಳು ಬಂದರೂ ಸಹಿತ ನಾವು ಯಾವಾಗ ಅನನ್ಯ ರೀತಿಯಿಂದ ನಮ್ಮ ಸದ್ಗುರುಗಳನ್ನು ಬೇಡಿಕೊಂಡಾಗ ಅವು ಸರಳ ರೀತಿ ಪಾರಾಗ್ಯಾವ. ಆಮೇಲೆ ಸಮರ್ಥರಿಗೆ ನಾವು ಅಂತಿರ್ತೇವೆ, ಮುಂದೆ ಉತ್ತರೋತ್ತರ ಭಕ್ತಿ ಬೆಳೀಲಿಕ್ಕೆ ಸಮರ್ಥರಿಗೆ ಚಿಂತೆ ಅದ ಅಂತೀವಿ. ನಾವೇನು ಅಂದ್ಬಿಡ್ತೇವೆ, ಈಗ ಉತ್ತರೋತ್ತರ ಗುರುನಾಥನ ಭಕ್ತಿ ಬೆಳಿಬೇಕಾದ್ರೆ ಅದು ಸಮರ್ಥರಿಗೆ ಚಿಂತೆ ಅದಲ್ಲ ಅಂತ. ಸಮರ್ಥರಿಗೆ ಚಿಂತೆ ಅದ ಅಂದ್ರೆ ಸಮರ್ಥರಿಗೆ ವಾಸನ ಅದ ಅನ್ನಂಗೆ ಆತ್ಲ.
ಇವತ್ತಿನ ಸಮಾಜದೊಳಗೆ ಶಿಷ್ಯ ಅಂತಾನೆ ಸಮರ್ಥರಿಗೆ ತನ್ನ ಮುಂದಿನ ಭಕ್ತಿ ಬೆಳೀಲಿಕ್ಕೆ ಅವು ಚಿಂತೆದ ಅಂತ ಅವಾಗೇ ಚಿಂತೆದ ಅಂದ್ರೆ ಅವಾಗ ವಾಸನ ಅದ. ಅಂದ್ರೆ ಈ ಭಕ್ತಿ ಭೂಮಿ ಮೇಲೆ ಬೆಳಿಬೇಕು ಅನ್ನುವಂಥ ವಾಸನ ಇಟ್ಟುಕೊಂಡೇ ಅವ್ರು ಹೋಗ್ಯಾರ ಅಂಥೇಳಿ ಅಂದಾಗ ಅವ್ರು ತಿರುಗಿ ಬರ್ತಾರೆ ಅನ್ನುವಂಥದ್ದು ಹಿಡ್ಕೊಂಡು ಕೂಡಬೇಡ ಅಂತಾರೆ ಈ ಸಮಾಜದೊಳಗೆ ಸಗುಣ ಭಜನೆ. ಅವರು ಮುಕ್ತರಾಗಿ ಹೋಗಿಬಿಟ್ಟಾರ ಜ್ಞಾನಿಗಳು. ಅವರು ತಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡು ತಮ್ಮ ಸ್ವರೂಪದೊಳಗೆ ಲಯ ಆಗಿಬಿಟ್ಟಾರ. ಅವರು ತಿರುಗಿ ಮತ್ತೆ ಇಲ್ಲೇ ಬಂದು ಈ ಭಕ್ತಿ ಕಾರ್ಯ ನಡೆಸಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅನ್ನುವಂಥ ವಾಸನೆ ನಮ್ಮಂಥವ್ರಿಗೆ ಸಮರ್ಥರಿಗೆ ಹಾಕಿರ್ತದೆ. ಮತ್ತು ಅವ್ರು ಬರುವುದಿಲ್ಲ ಅಂದ್ರೆ ಹೆಂಗೆ ನಡೀತದೆ ಅಂತಾನೆ ಶಿಷ್ಯ. ಅವ್ರ ಶಕ್ತಿನೇ ಇದ್ದಿದ್ದಿಲ್ಲ, ಅವ್ರು ಹೋಗಿಬಿಟ್ರು ಅಂದ್ರೆ ಇಷ್ಟೆಲ್ಲ ಹೆಂಗೆ ನಡೀಲಿಕ್ಕತ್ತದ. ಹಂಗಾರೆ ಯಾವಾಗ ನೀವು ಕಲ್ಪನಾ ಮಾಡ್ಕೋತೀರ ಅವಾಗ ಸಮರ್ಥರು ಬಂದು ನಿಂತಂಗೆ ಆಗ್ತದೆ. ಸಮರ್ಥರು ನಮಗೆ ಉತ್ತರ ಹೇಳಿದಂಗೆ ಆಗ್ತದೆ. ನಮ್ಮ ಒಳಗೆ ಅದಕ್ಕೊಂದು ಸಲಹೆ ಕೊಟ್ಟಂಗೆ ಆಗ್ತದೆ. ಸಮಸ್ಯೆಗಳನ್ನು ಬಗೆಹರಿಸಿದಂಗೆ ಆಗ್ತದೆ. ಎಷ್ಟೋ ಸರಿ ಸಮರ್ಥರ ದರ್ಶನ ಕೆಲವೊಬ್ಬರಿಗೆ ಆಗಿಬಿಟ್ಟದ. ಸ್ವಪ್ನದಾಗೂ ಆಗ್ತದೆ, ಪ್ರತ್ಯಕ್ಷನೂ ಆಗ್ತದೆ. ಅದಕ್ಕೆ ಉದಾಹರಣೆ ನಮ್ಮ ಗುರುಬಾಳವರೇ ಹೇಳ್ತಾರೆ. ಎಷ್ಟೋ ಸರಿ ಘಟನೆಗಳನ್ನು ಹೇಳಿದರು. ಮಹಾರಾಜರು ಬಂದಂಗೆ ಆಗಿತ್ತು. ಮಹಾರಾಜರು ಚಪ್ಪಲ್ ಹರಿದಿದ್ದು, ಮಹಾರಾಜರ ಅಂಗಿ ಹರಿದಿತ್ತು, ಚಪ್ಪಲ್ ಹರಿದಿದ್ದು ಅಂತ ತಿಳ್ಕೊಂಡ ಅವು ಬೆಳ್ಳಿ ಚಪ್ಪಲ್ ಮಾಡಿಸಿಕೊಟ್ರು. ಮತ್ತು ಅಂಗಿ ಹರಿದಿದ್ದು ಅಂತೇಳಿ ಏನೇನೋ ಅವ್ರಿಗೆ ಏನೋ ಅಂದ್ರೆ ಹೀಗೆಲ್ಲ ಹೆಂಗೆ ಆಗ್ತದೆ. ಇವತ್ತಿನ ಶಿಷ್ಯನ ಇದೊಂದು ಪ್ರಶ್ನೆ ಇದು. ಇವೆಲ್ಲ ಹೆಂಗೆ ಆಗ್ತದೆ? ಜ್ಞಾನಿ ಮುಕ್ತರಾಗಿ ಹೋಗ್ಬಿಟ್ರು, ವಾಸನ ಅವ್ರಂತಲ್ಲಿ ಇರೋದಿಲ್ಲ, ಮತ್ತು ಯಾಕೆ ನಡೀತದೆ ಹಿಂಗೆ? ಇದ್ದಾಗಾದರೂ ಸಹಿತ ಕೆಲವೊಂದು ಕಡೆ ಆಗ್ತದೆ. ಮಹಾರಾಜರು ಒಂದೇ ಕಡೆ ಇದ್ದರು, ಒಂದೇ ಟೈಮ್ದಾಗ 4 ಕಡೆ ಅವರು ಎಲ್ಲರಿಗೂ ಕಂಡಾರ ಅನ್ನುವಂಥದ್ದು ಆಗ್ಯಾವ. ಯಾಕಪ್ಪ ಅಭಿಷೇಕ ಹಂಗೆ ಆಗ್ಯಾವ. ಕೆಲವೊಂದು ಸಮರ್ಥರದೇ ಅಲ್ಲ, ಒಟ್ಟ ಮಹಾತ್ಮರಿಗೆ. ಬಸವಣ್ಣವ್ರ ಕಥೆನೇ ತೊಗೊಂಡ್ರಂದ್ರೆ ನೀವು, ಬಸವಣ್ಣವರು ಒಂದೇ ಕಡೆ ಇದ್ದರು, 2 ಕಡೆ ಅವ್ರು ಮತ್ತೊಂದು ಕಡೆ ಹೋಗಿ ಅದನ್ನು ಅವ್ರು ಏನೋ ಒಂದಿದು ದರ್ಶನ ಕೊಟ್ಟರು ಅನ್ನುವಂಥದ್ದು ಅದ. ಭಾವುಸಾಹೇಬ್ ಮಹಾರಾಜರ ಕಾಲನಾಗ ಅದಾರ, ಸಮರ್ಥ ರಾಮದಾಸ್ ಮಹಾರಾಜರ ಕಾಲನಾಗ ಹೋದ. ಹೀಗೆಲ್ಲ ಹೆಂಗೆ ಆಗ್ತಾವ ಹಂಗಾರ? ಅದಕ್ಕೆ ಸಮರ್ಥರು ಏನಂತಾರೆ, ಇದು ಎಲ್ಲ ಹೆಂಗಪ್ಪ ಅಂದ್ರೆ ಇದು ನಿನ್ನೊಂದು ಭಾವ, ಅತಿಯಾದ ಭಾವ ಇದ್ದದ್ದಕ್ಕೆ ನಿನಗೆ ಹಂಗೆ ಅನ್ನಿಸ್ತದೆ. ಈಗ ಜ್ಞಾನೇಶ್ವರ ಮಾವುಲಿ ಅವರು ವಿರಹಿಣಿ ಅಂತ ಮಾಡ್ಯಾರ ಇಸ್ರಾಣಿ. ವಿರಹಿಣಿ ಅಂದರೆ ಮನಸ್ಸಿಗೆ ಒಂದು ವೇದನೆ ಆಗಿದ್ದನ್ನು, ತಳಮಳವನ್ನು ವಿರಹಿಣಿ ರೂಪದಿಂದ ಬರ್ದಾರ. ಅವ್ರೇನು ಮಾಡ್ತಾರ, ಪೈಲ ತೋಗೆ ಕಾವು ಪೈಲ ತೋಗೆ ಕಾವು ಶಕುನ ಸಾಂಗೆ, ಪೈಲ ತೋಗೆ ಕಾವು, ಪೈಲ ತೋಗೆ ಕಾವು, ಪೈಲ ತೋಗೆ ಕಾವು ಶಕುನ ಸಾಂಗೆ. ಅಲ್ಕಾವತಿ ಒಳಗೆ, ಆಳಂದಿ ಒಳಗೆ ಅವ್ರು ಕೂತಿರ್ತಾರ. ಮುಂದೊಂದು ಗಿಡ ಕಟ್ಟಿರ್ತದ, ಕಟ್ಟಿ ಮೇಲೆ ಒಂದು ಕಾಯಿ ಬಂದು ಕೂಡ್ತದ, ಹಾರಿ ಬಂದು ಹಿಂಗೆ ಮ್ಯಾಲಿಂದ ಬಂದು ಹಾರಿ ಕೂಡ್ತದ. ಅವರು ಏನು ಮಾಡ್ತಾರ, ಮ್ಯಾಲಿಂದ ಬಂದಾಗ ನನ್ನ ಪಾಂಡುರಂಗರ ಬಗ್ಗೆ ಈ ಕಾಗಿ ಗೊತ್ತಿರಬೇಕು ಅಂಥೇಳಿ ಆ ಕಾಗಿ ಕೈ ಮುಗಿದು ಕೇಳ್ತಾರ, ಪೈಲ ತೋಗೆ ಕಾವು ಶಕುನ ಸಾ, ನನಗೆ ಶಕುನ ಹೇಳಪ್ಪ. ನೀನು ನನ್ನ ಪಾಂಡುರಂಗ ಆರಾಮಿದ್ದಾನಲ್ಲೋ, ನನ್ನ ಪಾಂಡುರಂಗ ಯಾವಾಗ ಬರ್ತಾನೋ ಅಂತ ಶಕುನ ಹೇಳಿದೆ ಅಂದ್ರೆ, ಕಾಗಿ ಶಕುನ ಹೇಳಿದ್ದೆಲ್ಲರೂ ಕೇಳಿದನು. ಗಿಳಿ ಹೇಳ್ತಾವ, ಕಾಗಿ ಹೇಳುದಿಲ್ಲ. ಆದ್ರೆ ಅವರು ಆ ಪಾಂಡುರಂಗನ ಒಂದು ಸಗುಣ ಭಜನೆ ಒಳಗೆ, ಸಗುಣ ಭಕ್ತಿ ಒಳಗೆ, ಆ ಸಗುಣ ಭಜನೆ ಒಳಗೆ ಎಲ್ಲಿ ಬೇಕಾದ್ರೆ ನನಗೊಂದು ರೀತಿ ಹಂಗೆ ಆಗಿಬಿಟ್ಟಿರ್ತದೆ. ಕಾಗಿನ ಶಕುನ ಕೇಳಿದ್ರು, ನೀ ಶಕುನ ಹೇಳಿದ್ರೆ ನಿನ್ನ ಕಾಲಿಗೆ ನಾನು ಬೆಳ್ಳಿ ಗೆಜ್ಜಿ ಸರ ಮಾಡಿ ಹಾಕ್ತೀನಿ. ಏನು ಕಾಗಿ, ಅದ್ರ ಗೆಜ್ಜೇನು, ಅದಕ್ಕೆ ಸರ ಮಾಡೋದೇನು, ಬೆಳ್ಳಿ ಬಟ್ಟಲ್ದಾಗ ಹಾಲು ತಗೊಂಡ ನಿನ್ನ ತುಟಿಗೆ ಹಚ್ಚಿ ಕುಡಿಸ್ತೀನಿ ಅಂತ ಸಮರ್ಥ ಜ್ಞಾನೇಶ್ವರ ಮಾವಲಿಯವರು ಅಂತಾರೆ. ತುಟಿಗೆ ಅಂತ, ಕಾಗಿಗೆ ತುಟಿ ಇರ್ತಾವನ, ಚುಂಚಿರ್ತದ. ಆದ್ರೆ ಸಗುಣ ಅನನ್ಯವಾಗಿ ಸಗುಣ ಭಜನೆ ಮಾಡಿದಂಥ ಭಕ್ತ ಅವನಿಗೆ ಇಂಥ ಒಂದು ಆಗಿಬಿಡ್ತದಂತ. ಅದಕ್ಕೆ ಅವ್ರಂತಾರ, ಪೈಲ ತೋಗೆ ಕಾವು ಶಕುನ ಸಾಂಗೆ, ಪೈಲ ತೋಗೆ ಕಾವು, ಹೋ ಪೈಲ ತೋಗೆ ಕಾವು. ಅಂದ್ರೆ ಸಗುಣ ಭಜನೆಯೊಳಗೆ ಇಂಥ ಒಂದು ಸಾಮರ್ಥ್ಯ ಅದಲ್ಲ. ನೀನು ನಿಷ್ಪ್ರಿಯವಾಗಿ, ಯಾವ ನಿನ್ನ ಅಪೇಕ್ಷೆ ಇರಲಾರ್ದ, ಯಾವ ಆಸೆಯನ್ನು ಇಟ್ಟುಕೊಳ್ಳಾರ್ದ,
ಕೇವಲ ಸದ್ಗುರುನ ಒಂದು ಸಗುಣ ರೂಪಕ್ಕಾಗಿ ಸದ್ಗುರುವಿಗಾಗಿ ನೀನು ಭಕ್ತಿ ಮಾಡಿದೆ ಅಂದ್ರೆ ಆ ಭಕ್ತಿ ಅಂತ ಶ್ರೇಷ್ಠನ ಯಾವುದೂ ಅಲ್ಲಂತ. ಅವರಂತಾರ ನಿಷ್ಪ್ರಿಯವಾದಂಥ ಭಜನಿ ವರಿ ಬ್ರಹ್ಮಜ್ಞಾನ, ಇದ್ರ ಮ್ಯಾಲೆ ನಿನಗೆ ಅಂಥ ಒಂದು ವಿಶೇಷವಾದ ಜ್ಞಾನ ಇವೆರಡು ಇದ್ದು ಅಂದ್ರೆ ತಯಾಸ ತುಳನಾ ನಾಹಿ ಅಂತ. ಆ ವ್ಯಕ್ತಿನ ತೂಕ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಹಂಗೆ ನೀನು ಈ ಒಂದು ನಿಷ್ಪ್ರಿಯದಿಂದ ಭಕ್ತಿ ಮಾಡಿದ್ರೆ, ಭಜನೆ ಮಾಡಿದ್ರೆ ಸಮರ್ಥರು ಎಲ್ಲರೊಳಗೂ ನಿಂತ ಆ ಕೆಲಸ ತಗೋತಿರ್ತಾರೆ. ಯಾಕೆ ತಗೋತಿರ್ತಾರೆ? ಸಮರ್ಥರು ಬಂದು ತಗೋದಿಲ್ಲ. ಅವ್ರು ಮಾಡಿದಂಥ ಶಕ್ತಿ ಏನದ, ಅವ್ರು ಮಾಡಿದಂಥ ತಪಶ್ಚರ್ಯ ಏನದ, ಅವ್ರು ಮಾಡಿದಂಥ ತ್ಯಾಗ ಏನದ, ಅವ್ರು ಹೇಳಿದಂಥ ವಾಣಿ ಏನದಲ್ಲ, ಅವೆಲ್ಲನೂ ಅವ್ರು ಹೋದ ಮೇಲೂ ಸಹಿತ ಅವ್ರು ಮಾಡಿದ ಶಕ್ತಿ ಇಷ್ಟು ಕೆಲಸ ಕೊಡ್ತಾ ಅನ್ನೋದಕ್ಕೆ ಕೇವಲ ನಮ್ಮ ಪ್ರತ್ಯಕ್ಷ ನಮಗೆಲ್ಲರಿಗೂ ಆದಂಥ ಉದಾಹರಣೆ. ನಮ್ಮ ಮಹಾರಾಜರು 46 ವರ್ಷ ನಿರ್ಗುಣದಾಗ ಆಗಿ 46 ವರ್ಷ ಆದರೂ ಇವತ್ತಿನ ದಿವಸ ಸಮರ್ಥರಿಗಾಗಿ ನಾವು ಕಣ್ಣ ನೀರು ತರ್ತೇವೆ, ಸಮರ್ಥರ ನೆನೆಸ್ಕೋತೇವೆ. ಸಮರ್ಥರ ಸಂಬಂಧ ಏನು ಬೇಕಾದ ತ್ಯಾಗ ಮಾಡಲಿಕ್ಕೂ ತಯಾರಾಗುವಂಥ ಒಂದು ಭಾವ ನಮ್ಮ ಒಂದು ಮಂಡಳಿ ಅಂತಲ್ಲಿ ಯಾಕದ ಅಂದ್ರೆ ಇದು ಸಗುಣ ಭಜನೆಯ ಒಂದು ಬಲ. ಈ ಬಲಾನೇ ಇಂಪಾರ್ಟೆಂಟ್, ಈ ಬಲಾನೇ ಮುಖ್ಯದ. ಬರೀ ನಿರ್ಗುಣದ ಬಗ್ಗೆ ವಿಚಾರ ಮಾಡಬೇಡ ಅನ್ನೋ ಸಂಬಂಧ ನಮ್ಮ ಮಹಾರಾಜರು ಏನು ಮಾಡಿದರು? ಸಗುಣ ಭಜನೆಗೆ ಮಹತ್ವ ಕೊಟ್ಟರು. ಕೆಲವೊಬ್ಬರು ಏನು ಮಾಡಿದರು? ಧ್ಯಾನಕ್ಕೆ ಮಹತ್ವ ಕೊಟ್ಟರು. ಕೆಲವೊಬ್ಬರು ಕೇವಲ ಸಾಮಾನ್ಯ ಉಪಾಸನೆಗೆ ಮಹತ್ವ ಕೊಟ್ಟರು. ನಮ್ಮ ಮಹಾರಾಜರು ಏನು ಕೊಟ್ಟರು ಅಂದ್ರೆ ಸಗುಣ ಭಜನೆಗೆ ಮಹತ್ವ ಕೊಟ್ಟರು. ಯಾಕೆ ಕೊಟ್ಟರು ಅಂದ್ರೆ ಇದೇ ಕಾರಣ. 10ನೇ ದಶಕ 7ನೇ ಸವಾಸ ಸಗುಣ ಭಜನೆ ಒಳಗೆ ನೀನು ಅನನ್ಯ ರೀತಿಯಿಂದ ಭಜನೆ ಮಾಡಿದಂದ್ರೆ ನಿರ್ಗುಣ ಸ್ವರೂಪ ಅಲ್ಲೇ ನಿನಗೆ ಪ್ರಕಟ ಆಗ್ತದೆ. ಅದಕ್ಕೆ ನೋಡ್ರಿ ವಾರ್ಕರಿ ಒಳಗೆ ಸಗುಣ ಭಜನೆಗೆ ಮಹತ್ವ ಕೊಟ್ಟರು. ಅವರು ಉಳುಕಿದ್ದಕ್ಕೆ ಮಹತ್ವ ಇಲ್ಲ. ನೀ ಏನು ವಿಠಾಲ 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 ಈ ರೀತಿ ಏನು ಅವ್ರು ಕುಣಿತಾರಲ್ಲ, ಆ ಕುಣಿಯೋದ್ರಾಗೆ ತಮ್ಮ ಸ್ವರೂಪ ಸಾಕ್ಷಾತ್ಕಾರ ಆಗಿಬಿಡ್ತದೆ. ಸ್ವತಃ ಪಾಂಡುರಂಗನ ಸ್ವರೂಪ ದರ್ಶನ ಆಗಿಬಿಡ್ತದೆ ಅವ್ರಿಗೆ. ಯಾಕಂದ್ರೆ ಸಗುಣ ಭಜನೆಯೊಳಗೆ ಇಂಥ ಒಂದು ಬಲ ಅದ. ಮತ್ತಿನ ಸಗುಣ ಭಜನೆಯೊಳಗೆ ನನಗೆ ನಿರ್ಗುಣ ಜ್ಞಾನ ಆಗಿಬಿಟ್ಟದ. ಸಗುಣ ಭಜನೆ ಯಾಕೆ ಮಾಡಬೇಕು ಅಂತ ಅಕಸ್ಮಾತ್ ನಿನ್ನಂತಲ್ಲಿ ಏನರ ವಿಪರೀತ ಕಲ್ಪನಾ ಬಂತಂದ್ರೆ, ಯಾಕಂದ್ರೆ ವಿಪರೀತ ಜ್ಞಾನದೊಳಗೆ 3-4 ಅವ. ಒಂದು ಅಜ್ಞಾನದ ರಾಜ್ಯ, ಇನ್ನೊಂದು ಜ್ಞಾನದ, ಇನ್ನೊಂದು ಅಜ್ಞಾನದ, ಮತ್ತೊಂದು ವಿಜ್ಞಾನದ. ಇವೆಲ್ಲತ್ರ ನೋಡು ವಿಪರೀತ ಜ್ಞಾನ ಅಂತಂದದು. ಇದ್ದದ್ದನ್ನು ಇದ್ದಂಗೆ ತಿಳ್ಕೊಂಡ್ರು, ಇದ್ದದ್ದನ್ನು ಬೇರೆ ತಿಳ್ಕೊಂಡು ಅದನ್ನೇ ಪ್ರತಿಪಾದನೆ ಮಾಡೋದೇನದಲ್ಲ, ಅದು ವಿಪರೀತ ಜ್ಞಾನ. ಹಂಗೆ ನೀವೇನು ಮಾಡಬೇಕು? ಹಿಂದಿನವ್ರು ಮಾಡಿ ಹೋಗ್ಯಾರ, ನಮ್ಮ ಮಹಾರಾಜರೇ ಮಾಡಿದ್ರು ಸಗುಣ ಭಜನೆ. ನೋಡಿ ನಿರ್ಗುಣ ಸ್ವರೂಪ ಅವ್ರ ಸ್ವರೂಪ ಸಾಕ್ಷಾತ್ಕಾರ ಆಗಿಬಿಟ್ಟಿತ್ತು. ನಿರ್ಗುಣ ಸ್ವರೂಪರೇ ನಿರ್ವಿಕಾರ ಸ್ವರೂಪರು ಸಮರ್ಥರಿದ್ರು. ಅಂಥದ್ದು ಕುಬಕಡ್ಡಿ ಒಳಗೆ ಮಳೆ ಆಗಲಿಕ್ಕತ್ತಿತ್ತು. ಮಳೆ ಆಗಲಿಕ್ಕತ್ತಾಗ ರಾಮಚಂದ್ರ ಮಹಾರಾಜರ ಇದ್ರ ಮೇಲೆ ನೀರು ಸೋರ್ಲಿಕ್ಕತ್ತು. ಪಟ್ನಲ್ಲಿ ತಮ್ಮ ಕೋಲ್ಯಾಗ ಹೋಗಿ ಕೊಡಿ ತಂದು ಹಿಡಿದ್ರಂಥವ್ರು. ಹಿಡಿದು ಭೀಮ್ಸ್ಯಾ ಅಂದ್ರಂತ. ಭೀಮ್ಸ್ಯಾ ಅಂತಂದಾಗ ಅಷ್ಟೇ ಕರೆ, ಯಾಕಂದ್ರೆ ಅವನು ಸಗುಣ ಭಕ್ತಿ ಮಾಡವ. ನಿರ್ಗುಣ ಜ್ಞಾನ ನಮ್ಮ ಭೀಮಶಾಪಣ್ಣಗೆ ಆಗಿದ್ರು ಸಹಿತ ಸಗುಣ ಭಕ್ತ ಸದ್ಗುರುನಾಥ ಭೀಮ್ಸ್ಯಾ ಅಂತದಕ್ಕೆ ಪಟ್ನ ಮ್ಯಾಲೆ ನಿಚ್ಚಣಿಕೆ ತೊಗೊಂಡು ಹೋಗಿ ಮಳೆಯಾಗ ಹೋಗಿ ಆ ತೂತು ಏನು ಸೋರ್ತಿತ್ತಲ್ಲ ಅದನ್ನು ಬಡ್ದು ಬಂದ. ಇದು ಸಗುಣ ಭಕ್ತಿಯ ಬಲ. ಇದು ಇವತ್ತಿನ ದಿವಸ ನಮ್ಮ ಸಂಪ್ರದಾಯದೊಳಗೆ, ನಮ್ಮ ಸಮುದಾಯದೊಳಗೆ ಏನು ಕಡಿಮೆ ಅದ ವಿಚಾರ ಮಾಡಿರಿ. ಯಾಕೆ ಕಡಿಮೆ ಇಲ್ಲ ಅಂದ್ರೆ ಇದನ್ನು ಮಹಾರಾಜರು ಬಂದಿದ್ದು ಮಾಡಿಲ್ಲ, ಮಹಾರಾಜರು ದುಡಿದು ಹೋದ ಶಕ್ತಿ ಕೆಲಸ ಮಾಡ್ಲಿಕ್ಕತ್ತದ. ಪ್ರತಿಯೊಬ್ಬರೊಳಗೂ ನಿಂತು ಕೆಲಸ ಮಾಡ್ಲಿಕ್ಕತ್ತದ. ಪೇಟೆ ಬಾರಿಸೋರು ಕೊರತಿಲ್ಲ, ಮೃದಂಗ ಬಾರಿಸೋರು ಕೊರತಿಲ್ಲ, ತಬಲಾ ಬಾರಿಸೋರು ಕೊರತಿಲ್ಲ, ಹಾಡೋರು ಕೊರತಿಲ್ಲ, ಹೇಳೋರು ಕೊರತಿಲ್ಲ. ಏನು ಕೊರತೆ ಅದ ಅಂತ ಹೇಳಿ ಅಡುಗೆ ಮಾಡೋರು ಕೊರತೆ ಸಹಿತಿಲ್ಲ. ಯಾಕೋ ಶ್ರೀಕಾಂತ ಹೌದಲ್ಲ? ಏನು ಕೊರತೆ ಅದ? ಕೊರತೆ ಇದ್ರೆ ಹೇಳ್ರಿ ಅಂತಾರೆ. ಯಾಕಿಲ್ಲ ಅಂದ್ರೆ ಮಹಾರಾಜರು ಇವನ್ನೆಲ್ಲ ತಾವೇ ಸ್ವತಃ ಮಾಡಿ ದುಡಿದು ನಮಗೆ ತೋರಿಸ್ಯಾರ. ಅಂಥ ಒಂದು ಅವ್ರ ತಪಸ್ಸಿನ ಶಕ್ತಿ ಏನದಲ್ಲ ಅದು ಕೆಲಸ ಮಾಡ್ತಾ ಹೊರತಾಗಿ ಮಹಾರಾಜರೇ ಬಂದು ತಮ್ಮ ಉತ್ತರೋತ್ತರ ಭಕ್ತಿ ಬೆಳೆಸ್ಲಿಕ್ಕೆ ಬರ್ತಾರ ಅಂತ ಅನ್ನುವಂಥದ್ದು ಈ ಸಮಾಸ ಹೇಳುವುದಿಲ್ಲ ಅಂತಾರೆ. ಬರೋದಿಲ್ಲ. ಅವ್ರು ವಾಸನಾದಿ ಅವ್ರು ಮುಕ್ತರಾಗಿ ಹೋಗಿಬಿಟ್ಟಾರ. ಆದ್ರೆ ಉತ್ತರೋತ್ತರ ಭಕ್ತಿ ಬೆಳೀಲಿ ಅನ್ನುವಂಥ ಅಪೇಕ್ಷಾ ಅಂಥ ಒಂದು ಸಗುಣ ಭಜನೆಯೊಳಗೆ ನಾವೆಲ್ಲರೂ ಪಾಲ್ಗೊಂಡೇವಂದ್ರೆ ಇದು ಉತ್ತರೋತ್ತರ ನಾವು ಮಾಡಿದೇವೆ ಅಂದ್ರೆ ಮುಂದಿನವ್ರು ಮಾಡ್ತಾರೆ. ನಾವೇ ಮಾಡಲಿಲ್ಲ ಮುಂದಿನವ್ರು ಹೆಂಗೆ ಮಾಡ್ತಾರೆ? ಇವತ್ತಿನ ಪರಿಸ್ಥಿತಿ ಹೆಂಗಾದ? ನಮ್ಮ ಮಕ್ಕಳೆಲ್ಲ ದೂರ ಹೋಗಿಬಿಟ್ಟಾರ. ಮೊದಲು ನಾವೇ ಮಾಡೋದು ಮೊದಲು ಬಿಟ್ಟೇವಿ. ಈಗ ನಾವೇ ಮಾಡೋದು ಬಿಟ್ಟೇವು. ನಾವೇ ಅಂದ್ರೇನು ಹಿಂಗಲ್ಲ, ಎಲ್ಲರನ್ನು ಒಟ್ಟು ಟೋಟಲಿ ಹೇಳ್ತೀನಿ. ಮೊದಲು ನಮಗೆ ಹೆಂಗೆ ಒಂದು ಕಟ್ಟುನಿಟ್ಟಿನ ಮಹಾರಾಜರು ಇದ್ದಾಗಿನ ಒಂದು ಮಂಡಳಿ ಹಂಗೆ ಕಟ್ಟುನಿಟ್ಟು ಭಜನೆ ಮಾಡ್ತಿತ್ತಲ್ಲ ಇಸ್ರಾಣಿ, ಹಂಗೆ ಈಗಿನ ಮಂಡಳಿ ಮಾಡ್ತಂತೇನಿ. ಎದ್ದಾಗ ಕಾಕಡಾರ್ತಿ ಆಗ್ತದೆ,
ಹೌದಲ್ಲ, ಇಷ್ಟಕ್ಕೆ ಮಾಡಬೇಕು, ಹಿಂಗೆ ಮಾಡಬೇಕು, ಓದಬೇಕು, ಎಲ್ಲ ಇಲ್ಲಿ ಗೋಣ ಹಾಕೋದಾಗ್ತದೆ. ಖರೆ ವಾಸ್ತವಿಕ ವಿಚಾರ ಮಾಡಿದ್ರೆ ನಮಗಾದ್ರೆ ಮಾಡಬೇಕು ಅನ್ನುವಂಥದ್ದು ಎಷ್ಟು ಬೇಕಲ್ಲ. ಮಹಾರಾಜರು ಎಷ್ಟು ಕಟ್ ಮಾಡಿ ತೋರಿಸಿದ್ರು. ಹೇಳ್ತೇವೆ ಬಸ್ನಾಗಿದ್ರು ಮಹಾರಾಜರು ದಾಸ್ಬೋದು ಓದಿ ಭಜನೆ ಮಾಡ್ತಿದ್ರು. ಯಾವ ಭಜನೆ ಟೈಮ್ ತಪ್ಪಿಸ್ತಿದ್ದಿಲ್ಲ. ನಾವು ಮಾಡ್ತೇವನು, ಕೆಲವೊಬ್ಬರು ಮಾಡ್ತಿರ್ಬೇಕು, ಮಾಡೋದಿಲ್ಲ ಅನ್ನೋದಿಲ್ಲ. ಆದರೂ ಮಹಾರಾಜರು ಅದಕ್ಕೊಂದು ಎಷ್ಟು ವಿಶೇಷ ಕೊಟ್ಟಿದ್ರು. ಧನ್ಯವೋ ಪ್ರದಕ್ಷಿಣ ಅಂದ್ರೆ ಮಹಾರಾಜರ ಮಠದಾಗಿರ್ಲಿಲ್ಲಂದ್ರೆ ದಾಸಬೋಧ ನಡು ಇಟ್ಟು ಅದನ್ನು ಪ್ರದಕ್ಷಿಣ ಹಾಕಿ ಧನ್ಯವೋ ಪ್ರದಕ್ಷಿಣ ಹಾಕ್ತಿದ್ವಿ. ಇದು ಸಗುಣ ಭಕ್ತಿಯ ಬಲ. ಇದನ್ನು ನಾವು ಮಾಡಿದೇವೆ ಅಂದ್ರೆ ನಮ್ಮ ಮಕ್ಕಳು ಮಾಡ್ತಾವೆ. ನಾವೇ ಮಾಡ್ಲಿಕ್ಕೆ ಆಲಸ್ತನ ಮಾಡಿದವ್ರು ನಮ್ಮ ಮಕ್ಕಳು ದೂರೇ ಸೇರಿತಾರೆ. ಈಗ ಆಗಿದ್ದು ವಾಸ್ತವಿಕ ಹಿಂಗೆ ಅದ. ಈಗ ಸದ್ಯದ ಪರಿಸ್ಥಿತಿ ಒಳಗೆ ಅತಾಲಟ್ಟಿ ಅವರು ಯಾರ ಕೈಯಾಗೂ ನೌಕರಿ ಮಾಡಲಾರ್ದ ಸ್ವತಂತ್ರ ಬದುಕಲಿಕ್ಕತ್ತಾರಂತ ಇವತ್ತಿನ ದಿವಸ ನಮ್ಮ ಸಂಪ್ರದಾಯದಾಗ ಮುಂದಿನ ಪೀಳಿಗೆ ಮಾಡೋರು ಇದ್ದಾರಪ್ಪ ಅಂತ ನಂಗದ. ನಾವು ಕಲ್ತವ್ರು ಇದ್ದವ್ರು ಏನಿದ್ದಲ್ಲ, ನಮ್ಮ ಮಕ್ಕಳು ಯಾರೂ ಇಲ್ಲಿ ಸನ್ನಿಧಾಗಿಲ್ಲ. ಅವ್ರು ಇದನ್ನು ಮಾಡುವುದಿಲ್ಲ. ಇನ್ನೊಂದು 3 ಪೀಳಿಗೆ ಹೋಗಲಿ, 3 ತಲೆ ಹೋಗೋದ್ರಾಗೆ ನಮ್ಮ ಮಹಾರಾಜರ ಫೋಟೋ ತೆಗೆದಿಡ್ತಾರೆ ಮಂದಿ, ಅವ್ರು ಮುಂದಿನ ಮಂದಿ. ಯಾಕಂದ್ರೆ ಅವ್ರಂತೆಲ್ಲ ಅದ್ರದ್ದು ಗೊತ್ತೇ ಇಲ್ಲ. ಇದು ಯಾಕಂದ್ರೆ ನಾವು ಮಾಡಿದ ತಪ್ಪ. ಸಗುಣ ಭಕ್ತಿಗೆ ಏನು ಒಂದು ಒತ್ತು ಕೊಡಬೇಕಾಗಿತ್ತು, ಅದನ್ನು ನಾವು ನಮ್ಮ ಮನೆಯೊಳಗೆ ಒತ್ತು ಕೊಟ್ಟಿಲ್ಲ ಅಂತೇಳಿ ಮುಂದಿನ ಪೀಳಿಗೆಗೆ ಕೂಡಿಸಿ ನಾವೇ ಮುಂದಿನ ಪೀಳಿಗೆಗೆ ದೋಷ ಕೊಡಬೇಡ್ರಿ ಅಂತಾರೆ ಅವರು. ನೀವು ಮಾಡಿಲ್ಲ, ನೀವು ಕಟ್ಟು ಹಾಕಿಲ್ಲ, ನಾ ತಂದು ಪಗಾರನೊಳಗೆ ನಾ ತಂದು ಇದ್ರಾಗ ನೀ ಅನ್ನ ಉಣೋದಿತ್ತಂದ್ರೆ ಭಜನೆ ಮಾಡಿದ್ರೆ ನಾ ತಂದು ಪಗಾರನಾಗ ಅನ್ನದ ಸಮರ್ಥದ ಕೊಟ್ಟು ಅನ್ನದ ಅಂತೇಳಿ ಕಟ್ನಿಟ್ಟು ನಮ್ಮ ಮಕ್ಕಳಿಗೆ ಯಾರು ಹೇಳೇವು ನಾವು? ಒಬ್ಬರು ಮಾಡಿದ್ರೆ ಮುಗೀತು ಅಂತೇವೆ ನಾವು. ಇವತ್ತಿನ ದಿವಸ ಭಜನೆ ಮನೆಯಾಗ ಒಬ್ಬರು ಮಾಡಿದ್ರೆ ಮುಗೀತು, ಅವ್ರು ಮಾಡ್ಯಾರಲ್ರಿ ಅಂತೇವೆ. ಅವ್ರು ಮಾಡ್ಯಾರಂದ್ರೆ ಅವ್ರಿಗೆ ಬಂತು. ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ, ಅವರವ್ರ ಸದಾಚರಣೆ ನಮಗೇನು ಮೋಕ್ಷ ಕೊಟ್ಟಿತ್ತು. ಮನ್ಯಾಗ ನಾವು ಒಬ್ಬ ಮಾಡಿದ್ರೆ ಉಳ್ಕಿದವ್ರಿಗೆ ಮುಕ್ತಿ ಆಗ್ತಾನೆ ಬಿ ಆಗೋದಿಲ್ಲ. ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಆಗ್ತದೆ. ಇವು ಎಲ್ಲ ಸಗುಣ ಭಜನೆ ಇಷ್ಟು ಮಹತ್ವದಲ್ಲ. ಆ ಮಹತ್ವವನ್ನು ಹೇಳುವಂಥದ್ದೇ ಇವತ್ತಿನ ಈ ಒಂದು ಸಮಾಸದ. ಅದಕ್ಕೆ ನೀವುಗಳೆಲ್ಲ ಸಗುಣ ಭಕ್ತಿಯನ್ನು, ಸಗುಣ ಭಜನೆಯನ್ನು ನಾವು ಇದೇ ರೀತಿ ಒಂದು ಏನಪ್ಪ ಅಂದ್ರೆ ಕಟ್ಟುನಿಟ್ಟಿನಿಂದ ಮಾಡೇಬೇಕು. ಸಮರ್ಥರ ಸಂಬಂಧ ದೇವಾತ್ಯ ಸಖ್ಯತ್ವ ಕಾರಣೆ ಆಪುಲೇ ಸೌಖ್ಯ ಸೋಡೂನಿದೇನೆ. ನಮ್ಮ ಸೌಖ್ಯ ಸುಖ ಬಿಟ್ಟು ಅನನ್ಯ ಭಾವೇ ಜೀವೇ ಪ್ರಾಣೇ ಶರೀರತೆ ಹೇವೇ ಚಾವೆ. ಅನನ್ಯ ಭಾವದಿಂದ ನಮ್ಮ ಸದ್ಗುರುವಿನ ಭಕ್ತಿಗಾಗಿ ನಾವು ಪ್ರಾಣ ಸಹಿತ ಕೊಡ್ಲಿಕ್ಕೆ ತಯಾರಾಗ್ಯಾವ ಅಂತ ತಿಳ್ಕೊಂಡೇವಂದ್ರೆ ಯಾಕೆ ಸತ್ಸಂಗೇನು ವಾಜ್ಯ ಆಗ್ತಾವನ? ಖರೆ ವಾಜ್ಯ ಆಗ್ಯಾವ ನಮಗೀಗ. ಯಾರಿಗೂ ಇದ್ರ ರುಚಿ ಇಲ್ಲ. ರುಚಿ ಹಚ್ಚಬೇಕಾಗಿದ್ದೀನಿ ಮತ್ತು ನಾವು ಅದಕ್ಕೆ ಏನು ಈ ಪರಿಸ್ಥಿತಿ ಯಾಕೆ ಬಂತು ಅಂದರೆ ನಾವು ಮಾಡಿಕೊಂಡದ ಸಗುಣ ಭಕ್ತಿ ಭಜನೆ ಬಗ್ಗೆ 4 ಅಕ್ಷರ ತಿಳಿದಾವ, 4 ವಿಚಾರಗಳು ತಿಳಿದಾವ ಅಂಥೇಳಿ ಇದನ್ನೇನು ಮಾಡೋದು ಅಂಥೇಳಿ ಎಷ್ಟೋ ಮಂದಿ ಮಹಾತ್ಮರು ನಮಗೆ ಅಂದು ಹೋಗ್ಯಾರ. ತಾ ಕಟ್ಟಿದ್ರೆ ಏನು ಮುಕ್ತಿ ಆಗ್ತಾನೆ ಅಂಥೇಳಿ ಬಂದವ್ರು ನಮ್ಮಲ್ಲೇ ಬಂದು ಪ್ರವಚನದಾಗ ಹೇಳಿ ಹೋಗ್ಯಾರಿಲ್ಲ ಅದನ್ನು. ಯಾಕಂದ್ರೆ ಅವರು ಅದು ಅಲ್ಲದ ಅಂತಾರವ್ರು. ಅಲ್ಲಿದ್ರೆ ಇದನ್ನು ಬಿಟ್ಟು ಅಂದ್ರೆ ಅದನ್ನು ಕಳ್ಕೊತಿ ಅಂತೇಳಿ ಸಮರ್ಥರು ಇವತ್ತಿನ ಸಮಾಸದಾಗ ಹೇಳ್ತಾರೆ. ಅದಕ್ಕೆ ಅದನ್ನೂ ಮಾಡೋಣ, ಜ್ಞಾನ ಸಂಪಾದನೂ ಆಗಲಿ, ಅದ್ರ ಜೊತೆ ಸಗುಣ ಭಜನೆಯೂ ನಾವು ಭಕ್ತಿಯಿಂದ ನಮ್ಮ ಮನೆಯೊಳಗೆ ಹಿಡ್ಕೊಂಡು ಎಲ್ಲರೂ ಕೂಡಿಸಿ ಏಕೋಭಾವದಿಂದ ಮಾಡಿದೆವು ಅಂದ್ರೆ ಸಮರ್ಥರ ಒಂದು ಭಕ್ತಿ ಈ ಭೂಮಿ ಮೇಲೆ ಉತ್ತರೋತ್ತರ ಬೆಳ್ಕೋತ ಇರ್ತದೆ. ಇದರ ಅರ್ಥ ಮಹಾರಾಜರು ಬಂದು ಬೆಳೆಸೋದಿಲ್ಲ, ಇದನ್ನ ತಲೆಯನ್ನು ತೆಗಿಬೇಕು. ಅದು ನಮ್ಮ ಕರ್ತವ್ಯದ. ಶಿಷ್ಯರಾದವರು ನಮ್ಮ ಕರ್ತವ್ಯದ. ನಾವು ನಮ್ಮ ಗುರುವಿನ ಭಕ್ತಿಯನ್ನು ಬೆಳೆಸಬೇಕು ಅನ್ನುವಂಥ ಒಂದು ಒಂದೇ ಒಂದು ಏನಪ್ಪ ಅಂದ್ರೆ ಗುರಿ ಇಟ್ಕೊಂಡು ಪ್ರತಿಯೊಬ್ಬರು ಅತ್ಯಂತ ಸ್ವಚ್ಛ ಹೃದಯದಿಂದ, ಅತ್ಯಂತ ನಿರ್ಮಲ ಹೃದಯದಿಂದ ಮನಸ್ಸು ಅಂತಃಕರಣ ಎಲ್ಲ ಏನಪ್ಪ ಅಂದ್ರೆ ನಿರ್ಮಲ ಮಾಡಿಕೊಂಡು ಒಬ್ಬರಿಗೊಬ್ಬರು ಅತ್ಯಂತ ಪ್ರೀತಿ ಇಟ್ಟುಕೊಂಡು ಎಲ್ಲರೊಳಗೂ ಮಹಾರಾಜರಿದ್ದಾರೆ ಅಂತ ತಿಳ್ಕೊಂಡು ನಾವು ಪ್ರೇಮ ಮಾಡಿ ಈ ಭಕ್ತಿ ಕಾರ್ಯ ಸಗುಣ ಭಜನೆಯನ್ನು ಮಾಡಿದೆವು ಅಂದರೆ ಮಹಾರಾಜರಿಗೂ ಸಂತೋಷ ಆಗ್ತದೆ, ನಮಗೂ ನಮ್ದು ಏನೋ ಒಂದು ಸಮರ್ಥರು ನಮಗೆ ಯಾವ ಆನಂದ ಕೊಡಬೇಕಾಗಿದೆ ಆ ಆನಂದ ನಮಗೆ ಸಿಗ್ತು ಅಂತ ಹೇಳ್ಕೊತ ನನ್ನ ಇವತ್ತಿನ ಈ ಒಂದು ವಿಷಯಕ್ಕೆ ನಾನು ವಿರಾಮ. ರಾಜಾದಿರಾಜ ಸದ್ಗುರು